ನಮಸ್ತೆ ಎಲ್ಲರಿಗೂ. ಇವತ್ತು ನಾನು ಮಾವಿನ ಹಣ್ಣಿನ ಸೀಕರಣೆ ಮಾಡ್ತಾಯಿದ್ದೀನಿ. ಇದು ಚಪಾತಿ ದೋಸೆಗೆ ಚೆನ್ನಾಗಿರುತ್ತೆ ಮತ್ತು ಬಿಳಿ ಹೋಳಿಗೆಗಂತೂ ಸೂಪರಾಗಿರುತ್ತೆ. ತುಂಬಾ ಸುಲಭ. ಇದು ಬೇಯಿಸೋದಕ್ಕೆಲ್ಲ ಸ್ಟವ್ ಬೇಕು ಅಂತ ಎಲ್ಲ ಏನಿಲ್ಲ, ಬೇಯಿಸೋವಂಥದ್ದು ಏನೂ ಇಲ್ಲ. ನೋಡಿ, 2 ಚೆನ್ನಾಗಿ ಹಣ್ಣಾಗಿರೋವಂಥ ಮಾವಿನ ಹಣ್ಣು ನಾನು ತೊಗೊಂಡಿದ್ದೀನಿ. ಮಾವಿನ ಹಣ್ಣನ್ನು ಏನೇ ಮಾಡೋದಕ್ಕೆ ಮುಂಚೆ ಅಥವಾ ತಿನ್ನೋದಕ್ಕೆ ಮುಂಚೆ 1 ಗಂಟೆ ಮುಂಚೆ ನೀರಲ್ಲಿ ನೆನೆಸಿಟ್ಬಿಟ್ಟು ತಿನ್ನಬೇಕು. ನೋಡಿ, ನೆನೆಸಿಟ್ಬಿಟ್ಟು ನಾನು ತೊಳೆದ್ಬಿಟ್ಟು ಮಾವಿನ ಹಣ್ಣು ತೊಗೊಂಡಿದ್ದೀನಿ. ಸಿಪ್ಪೆ ತೆಗೆದಿದ್ದೀನಿ. ಈಗ ಅದನ್ನು ಚಿಕ್ಕದಾಗಿ ಹೆಚ್ಚಿಟ್ಕೋತೀನಿ. ನೀರಲ್ಲಿ ನೆನೆಸಿಟ್ಟು ತಿನ್ನೋದ್ರಿಂದ ಏನಾಗುತ್ತೆ ಅಂದರೆ ಮಾವಿನ ಹಣ್ಣಿನ ಉಷ್ಣ ಕಮ್ಮಿ ಆಗುತ್ತೆ ಮತ್ತು ಪೌಡ್ರ್ ಹಾಕಿ ಹಣ್ಣು ಮಾಡಿರ್ತಾರಲ್ಲ, ಆ ಪೌಡರೆಲ್ಲ ಹೋಗುತ್ತೆ. ಮಾವಿನ ಹಣ್ಣು 1 ಗಂಟೆ ಮುಂಚೆ ನೀರಲ್ಲಿ ಇಟ್ಬಿಟ್ಟು ಚೆನ್ನಾಗಿ ತೊಳೆದ್ಬಿಟ್ಟು ತಿನ್ನೋದು ಒಳ್ಳೆಯದು. ಈಗ ಹೆಚ್ಚಿರೋವಂಥ ಮಾವಿನ ಹಣ್ಣನ್ನು ನಾನು ಒಂದು ದೊಡ್ಡ ಬೌಲಿಗೆ ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ನೀಟಾಗಿ ಚೆನ್ನಾಗಿ ಮ್ಯಾಶ್ ಮಾಡ್ಕೋಬೇಕು. ನೋಡಿ, ಈ ರೀತಿ. ನೋಡಿ, ಇದು ಈಗ ಈ ರೀತಿ ಆಗಿದೆ. ನೋಡಿ, ಇದು ಹದ ಕರೆಕ್ಟಾಗಿದೆ. ಇದಕ್ಕೇನು ಮತ್ತೆ ನೀರು ಅಥವಾ ಹಾಲು ಏನು ಮಿಕ್ಸ್ ಮಾಡೋದು ಬೇಡ. ಇಷ್ಟೇ ಸಾಕು. ಈಗ ಹಲಸಿನ ಹಣ್ಣು ನಾನು ತೊಗೊಂಡಿದ್ದೀನಿ. ಒಂದು 3 ಪೀಸ್ ತೊಗೊಂಡಿದ್ದೀನಿ. ಮಾವಿನ ಹಣ್ಣು, ಹಲಸಿನ ಹಣ್ಣು ಎಲ್ಲ ಒಂದೇ ಸರಿ ಸೀಸನ್ ಬರುತ್ತೆ. ಹಾಗಾಗಿ ಇದ್ರ ಜೊತೆಗೆ ಹಲಸಿನ ಹಣ್ಣು ಕೂಡ ಹಾಕಿದ್ರೆ ಚೆನ್ನಾಗುತ್ತೆ. ನಾನೊಂದು 3 ಪೀಸ್ ತೊಗೊಂಡಿದ್ದೀನಿ. ನಿಮಗೇನಾದ್ರು ಜಾಸ್ತಿ ಬೇಕಂದರೆ ಜಾಸ್ತಿನೂ ಹಾಕ್ಬೋದು. ಇದನ್ನು ನೋಡಿ, ಈ ರೀತಿ ಬೀಜ ತೆಗೆದುಬಿಟ್ಟು ಈ ರೀತಿ ಚಿಕ್ಕ ಚಿಕ್ಕದಾಗಿ ನಾನು ಕಟ್ ಮಾಡ್ತಾಯಿದ್ದೀನಿ. ಈ ಕಟ್ ಮಾಡಿರೋಂಥ ಹಲಸಿನ ಹಣ್ಣನ್ನು ಮಾವಿನ ಹಣ್ಣಿನ ಜೊತೆಗೇ ಹಾಕ್ತಾಯಿದ್ದೀನಿ. ಇದ್ರ ಜೊತೆಗೆ ಒಂದು ಬಾಳೆಹಣ್ಣು ಕೂಡ ನಾನು ಹಾಕ್ತಾಯಿದ್ದೀನಿ. ಚಿಕ್ಕದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಈಗ ಇದಕ್ಕೆ ಏಲಕ್ಕಿ ಪುಡಿ ಹಾಕ್ತಾಯಿದ್ದೀನಿ. ಇದಿಷ್ಟನ್ನು ಒಂದು ಸಾರಿ ಹಾಗೆ ಮಿಕ್ಸ್ ಮಾಡ್ತೀನಿ. ನೋಡಿ, ಈ ರೀತಿ ಆಗಿದೆ. ಈಗ ನೋಡೋದಕ್ಕೇ ಎಷ್ಟು ಚೆನ್ನಾಗಿದೆ. ಈಗ ನಾನಿದು ಬೆಲ್ಲದ ಪುಡಿ ಬೆಲ್ಲ ನಾನು ಹಾಕ್ತಾಯಿದ್ದೀನಿ. ಬೆಲ್ಲದ ಪುಡಿ ಅಥವಾ ಸಕ್ಕರೆ ಹಾಕ್ಬೋದು. ಇಲ್ಲ ಮಾವಿನ ಹಣ್ಣು ತುಂಬ ಸಿಹಿಯಾಗಿತ್ತು, ತುಂಬ ಚೆನ್ನಾಗಿದೆ ಸಿಹಿಯಾಗಿ ಅನ್ನೋದಾದರೆ ಬೆಲ್ಲ ಸಕ್ಕರೆ ಏನೂ ಹಾಕೋದೇ ಬೇಡ, ಹಾಗೇ ಚೆನ್ನಾಗಿರುತ್ತೆ. ನೋಡಿ, ಇದಿಷ್ಟು ಮಿಕ್ಸ್ ಮಾಡಿ ಆದಮೇಲೆ ಮಾವಿನ ಹಣ್ಣಿನ ಸೀಕರಣೆ ಸೂಪರಾಗಿ ರೆಡಿ ಆಯಿತು. ಮಾವಿನ ಹಣ್ಣಿನ ಸೀಸನ್ ಬಂದಾಗ ಇದು ಮಾಡ್ಕೊಂಡು ತಿನ್ನಲೇಬೇಕು. ಒಂದು ಸಾರಿ ಟ್ರೈ ಮಾಡಿ, ತುಂಬ ಈಸಿ, ಚೆನ್ನಾಗೂ ಆಗುತ್ತೆ.